ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತೇಜಸ್ವಿನಿ. ಇವತ್ತು ನಾನು ನಿನ್ನೆ ವಿಡಿಯೋಗಳ ಮುಂದುವರಿದ ಭಾಗ ಅಥವಾ ಕಂಟಿನ್ಯೂಯೇಷನ್ ವಿಡಿಯೋಗಳಾದ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆನೆ ಮಾತಾಡ್ತಾ ಇದ್ದೀನಿ. ನಾವು ಮೊನ್ನೆ ಎಲ್ಲ ಏನ್ ನೋಡಿದ್ವಿ, ಇದು ಯಾವ ದೇಶಗಳಲ್ಲಿ ಹೆಚ್ಚಾಗಿ ಬರುತ್ತೆ, ಮತ್ತೆ ಯಾವ ಕಾರಣಗಳಿಂದ ಬರುತ್ತೆ, ಯಾವ ಒಂದು ವೈರಸ್ ಕಾರಣದಿಂದ ಹೆಚ್ಚಾಗಿ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇದೆ ಅಂತ ನೋಡಿದ್ವಿ. ಇವತ್ತು ಇತರ ಕಾರಣಗಳು ಕೂಡ ನಿನ್ನೆನೆ ಹೇಳಿದೀನಿ. ಅದನ್ನ ಒಂದ್ ನಿಮಿಷದಲ್ಲಿ ನಾನು ಮತ್ತೆ ಅದನ್ನ ಒಂದ್ ಸ್ವಲ್ಪ ರಿವೈಸ್ ಮಾಡ್ಬಿಟ್ಟು ನಮ್ಗೆ ಆ ಒಂದು ವೈರಸ್ ನಮ್ಮ ದೇಹದೊಳಗಡೆ ಬಂದ ಮೇಲೆ ನಮ್ ದೇಹದಲ್ಲಿ ಏನೇನು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಸೂಚನೆಗಳು, ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಬರಕ್ಕೂ ಮುಂಚೆ ಕೆಲವೊಂದು ದೇಹ ಸೂಚನೆಗಳನ್ನ ಕೊಡುತ್ತೆ. ಆ ಒಂದು ಸೂಚನೆಗಳು ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಸೊ ಇವತ್ತು ನಾವು ನಿನ್ನೆ ನೋಡ್ದಂಗೆ ಏನ್ ನೋಡಿದ್ವಿ, ಈ ಗರ್ಭಕಂಠದ ಕ್ಯಾನ್ಸರ್ ಯಾವ ಮಹಿಳೆಯರಲ್ಲಿ ಜಾಸ್ತಿ ಬರುತ್ತೆ ಅಂತಂದ್ರೆ, ಯಾರಾದ್ರೂ ಒಬ್ಬ ಮಹಿಳೆ ಒಬ್ಬ ಪುರುಷನಿಗಿಂತ ಹೆಚ್ಚಿನ ಪುರುಷರ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದಾಗ ಈ 80-90% ಅಷ್ಟು HPV ವೈರಸ್ ಅಂತ ನಾವು ನೆನ್ನೆ ಮಾತಾಡಿದ್ವಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಆ ವೈರಸ್ 90% ಅಂತ ಮಹಿಳೆಯರಿಗೆ ಜಾಸ್ತಿ ಬರುವಂತಹ ಒಂದು ಸಂಭವ ಇರುತ್ತೆ. ಆ ವೈರಸ್ ಬಂದಾದ್ಮೇಲೆ ಅವ್ರಿಗೆ ಖಂಡಿತವಾಗಿ ಈ ಗರ್ಭಕಂಠದ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಇರುತ್ತೆ. ಅದು ಒಂದು ನೋಡಿದ್ವಿ. ಮತ್ತೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ಲೈಂಗಿಕ ಸಂಪರ್ಕ, ಅನ್‌ಪ್ರೊಟೆಕ್ಟೆಡ್ ಸೆಕ್ಸ್, ಯಾವುದೇ ರೀತಿ ಪ್ರೊಟೆಕ್ಷನ್ ತಗೊಳ್ಳದೆ ಲೈಂಗಿಕ ಸಂಪರ್ಕಗಳನ್ನ ಹೊಂದುತ್ತಾ ಇರ್ತಾರೆ. ಅವರು ಗರ್ಭಧಾರಣೆಯನ್ನ ತಡೆಗಟ್ಟಬೇಕು ಅಂತ ಅಂದ್ಬಿಟ್ಟು ವೈದ್ಯರ ಸಲಹೆಗಳಿಲ್ಲದೆ ಅವ್ರಿಗೆ ಇಷ್ಟ ಬಂದಂಗೆ ಗರ್ಭ ನಿರೋಧಕ ಮಾತ್ರೆಗಳಾಗಿರ್ಬೋದು, ವೈದ್ಯರ ಸಲಹೆಗಳಿಲ್ಲದೆ ಈ ಗರ್ಭ ನಿರೋಧಕ ಮಾತ್ರೆಗಳನ್ನ ತುಂಬಾ ಜಾಸ್ತಿ ತಗೊಳ್ಳೋ ಅಂತದ್ದು. ಈ ಊರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಬಂದು ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಥವಾ ಈ ಗರ್ಭಕಂಠದ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಅದನ್ನು ಒಂದು ಕಾರಣ ನೋಡಿದ್ವಿ. ಅದು ಬಿಟ್ಟು ನಾವು ಈ ಮಹಿಳೆಯರು ಪ್ರತಿದಿನ ಸ್ವಚ್ಛತೆ ಕಾಪಾಡ್ಕೊಳ್ದೆ ಇರೋದಾಗಿರ್ಬೋದು, ಅಥವಾ ಮುಟ್ಟಿನ ಸಮಯದಲ್ಲಿ ಮುಖ್ಯವಾಗಿ ಸ್ವಚ್ಛತೆ ಕಾಪಾಡ್ಕೊಳ್ದೆ ಆಗಿರ್ಬೋದು. ಈ ಒಂದು ಕಾರಣದಿಂದ ಕೂಡ ಈ ವೈರಸ್ ಬಂದು ಅಟ್ಯಾಕ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದು ಕೂಡ ನಾವು ಎಚ್ಚರ ವಹಿಸ್ಬೇಕು. ಅದನ್ನ ನೋಡಿದ್ವಿ. ಮತ್ತೆ ಈ 3 ಕಾರಣಗಳಲ್ಲದೆ ಕೆಲವೊಬ್ರಿಗೆ, ಸಾಮಾನ್ಯ ಜನರು ತುಂಬಾ ಕ್ವಶನ್ಸ್ ಕೇಳ್ತಾರೆ. ಏನಂತ ಮೇನ್ ಕ್ವಶನ್ ಅಂತಂದ್ರೆ, ಈಗ ಏನು ಕೆಟ್ಟ ಅಭ್ಯಾಸಗಳೇ ಇರಲ್ಲ, ಅನೈತಿಕ ಲೈಂಗಿಕ ಸಂಪರ್ಕಗಳಿರಲ್ಲ, ಅವರು ಶುಚಿತ್ವನು ಕಾಪಾಡ್ತಾ ಇರ್ತಾರೆ, ಯಾವ ಗರ್ಭ ನಿರೋಧಕ ಮಾತ್ರೆಗಳು ತಗೊಂಡಿರಲ್ಲ, ಆದ್ರೂ ಅವ್ರಿಗೆ ಗರ್ಭಕಂಠದ ಕ್ಯಾನ್ಸರ್ ಬಂದಿದೆ ಅಂತ. ಆ ತರದವರು ಎಷ್ಟೊಂದ್ ಕೇಸಸ್ ಇದಾವೆ. ಅದು ಯಾವ ಕಾರಣದಿಂದ ಬರುತ್ತೆ? ಯಾವುದೇ ಕೆಟ್ಟದ್ದು ಏನು ನಾವು ಮಾಡಿಲ್ಲ ಅಂತಂದ್ರುನುವೆ ಅದಕ್ಕಿರುವಂತ ಕಾರಣಗಳು, ಆದ್ರೂ ಒಂದು ಕ್ಯಾನ್ಸರ್ ಬಂದಿದೆ ಅಂತ ನೀವು ಹೇಳ್ತೀರಲ್ವಾ? ಅದು ಹೆಂಗೆ ಅಂದ್ರೆ, ಆನುವಂಶೀಯವಾಗಿ ಕೂಡ ಒಂದೊಂದ್ಸಲ ಬರ್ಬೋದು. ಅಕಸ್ಮಾತ್ ಅವರ ತಾತ, ಅವರ ಮುತ್ತಾತ, ಮುತ್ತಜ್ಜಿ ಆತರ ಯಾರನ್ನ ಅವರಿಗೆ ಕೆಲವರು ತುಂಬಾ ಹಿಂದಿನ ಜನರೇಷನ್, ಅಟ್ಲೀಸ್ಟ್ ಒಂದ್ 2-3 ಹಿಂದಿನ ಜನರೇಷನ್ನೇ ಗೊತ್ತಿರಲ್ಲ ಅವ್ರಿಗೆ ಏನ್ ಕಾಯಿಲೆ ಇತ್ತು ಅನ್ನೋದು. ಅವಾಗ ಏನ್ ಹೇಳ್ತಾರೆ, ಇಲ್ಲ ನಮ್ಮ ಮನೇಲಿ ಯಾರಿಗೂ ಇರ್ಲಿಲ್ಲ, ನಮಗ್ ಗೊತ್ತಿರೋ ತರ ಯಾರಿಗೂ ಇರ್ಲಿಲ್ಲ, ಆದ್ರೆ ಇವ್ರಿಗೆ ಬಂದಿದೆ ಅಂತ ಹೇಳ್ತಾರೆ. ಅದು ಒಂದ್ 2-3 ಹಿಂದಿನ ಜನರೇಷನ್ DNA ಕ್ಯಾರಿ ಆಗೋ ಚಾನ್ಸಸ್ ಇರುತ್ತೆ. ಅದು ಅಲ್ಲದೆ ಯಾರಿಗೂ ಇಲ್ದೇ ಇದ್ರೂ ಕೂಡ, ಇವಾಗ ಮನೇಲಿ ಯಾರಿಗೂ ಇರಲ್ಲ ಆದ್ರೂ ಒಬ್ಬ ಪರ್ಸನ್ ಬಂದಿದೆ, ಅವ್ರಿಗೆ ಹೆಂಗ್ ಬರುತ್ತೆ ಅಂತಾದ್ರೆ, ಈ ಅವರ ಒಂದು DNA ಹೊಸದಾಗಿ ರೂಪಾಂತರ ಆಗಿರುತ್ತೆ. ಅಬ್ನಾರ್ಮಲ್ ಅಂದ್ರೆ ನಾರ್ಮಲ್ ಆಗಿ ಏನ್ ಆಗ್ಬೇಕಾಗಿದ್ಯೋ ಅವ್ರ DNA ಅಲ್ಲಿ ಅದು ಆಗಿರಲ್ಲ. ಅದು ತೊಂದ್ರೆ ತಗೊಂಡು ಏನೋ ಅಬ್ನಾರ್ಮಲ್ ತರ ಆಗಿರುತ್ತೆ. ಆ ಒಂದು ಕಾರಣದಿಂದ ಕೂಡ ಅವ್ರಿಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ, ಗರ್ಭಕಂಠದ ಕ್ಯಾನ್ಸರ್. ಈ ಗರ್ಭಕಂಠದ ಕ್ಯಾನ್ಸರ್ ಅಂತಾನೆ ಅಲ್ಲ, ಬೇರೆ ಬೇರೆ ಕ್ಯಾನ್ಸರ್ಗಳು ಕೂಡ ಕೆಲವು ಕೆಟ್ಟ ಚಟಗಳು ಇಲ್ದೇನೂ ಬಂತು ಅವ್ರಿಗೆ. ತುಂಬಾ ಒಳ್ಳೆಯವರು, ಅವ್ರು ಏನು ಕೆಟ್ಟ ಚಟಗಳಿಗೆ ಹೋಗಿರ್ಲಿಲ್ಲ, ಅಭ್ಯಾಸಗಳೇ ಮಾಡ್ತಾ ಇರ್ಲಿಲ್ಲ, ಆದ್ರೂ ಅವ್ರಿಗೆ ಬಂತು ಅಂತ ಕೆಲವ್ರು ಹೇಳ್ತಾರಲ್ಲ, ಅದು ಈ ಕಾರಣದಿಂದ ಅವರ ದೇಹದಲ್ಲೇ ಹೊಸ DNA, ಹೊಸ ತಳಿ ರೂಪಾಂತರಗೊಂಡಿರುತ್ತೆ. ಆ ಒಂದು ಕಾರಣದಿಂದ ಅವ್ರಿಗೆ ಕ್ಯಾನ್ಸರ್ ಬಂದಿರ್ಬೋದು. ಇದು ಒಂದ್ ಚಾನ್ಸಸ್ ಇದೆ, ಆಯ್ತಾ? ಸೊ ಇದಿಷ್ಟು ನಾವು ಕಾರಣಗಳನ್ನ ನೋಡಿದ್ವಿ, ಯಾವ ಕಾರಣಗಳಿಂದ ಗರ್ಭಕಂಠದ ಕ್ಯಾನ್ಸರ್ ಬರಬಹುದು ಅಂತ. ಇದ್ರ ಜೊತೆಗೆ ಈ ಗರ್ಭಕಂಠದ ಕ್ಯಾನ್ಸರ್ ಮುಖ್ಯವಾಗಿ 35 ವರ್ಷದಿಂದ 65 ವರ್ಷದ ಮಹಿಳೆಯರಿಗೆ ತುಂಬಾ ಜಾಸ್ತಿ ಬರುವಂತ ಚಾನ್ಸಸ್ ಇದೆ.
35 ನಾವು 30ರಿಂದ ಅಂತಾನೆ ತಗೋಬಹುದು. ಆದ್ರೆ ಒಂದು ಸ್ಟಾಟಿಸ್ಟಿಕ್ಸ್ ಒಂದು ಡೇಟಾ ಏನ್ ಹೇಳುತ್ತೆ ಅಂದ್ರೆ 35 ವರ್ಷದಿಂದ 65 ವರ್ಷದ ಮಹಿಳೆಯರಿಗೆ ಗರ್ಭಕಂಠದ ಕ್ಯಾನ್ಸರ್ ಜಾಸ್ತಿ ಬರ್ತಾ ಇದೆ ಅಂತ. ಈ ವಯಸ್ಸಿನ ಮಹಿಳೆಯರು ತುಂಬಾನೇ ಎಚ್ಚರ ವಹಿಸ್ಬೇಕು. ಅದು ಹೇಳ್ತೀನಿ ಯಾವ ರೀತಿ ನಾವು ಎಚ್ಚರ ವಹಿಸ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ ಇದಿಷ್ಟು ಕಾರಣಗಳಾಯ್ತು ಯಾವ ಒಂದು ವಯಸ್ಸಿನವರಿಗೆ ಜಾಸ್ತಿ ಬರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಇದ್ರ ಜೊತೆಗೆ ಏನೇನು ಸಿಂಪ್ಟಮ್ಸ್ ಬರುತ್ತೆ ಅಂತ ನಮಗ್ ಗೊತ್ತಾಗ್ಬೇಕು ಅಲ್ವಾ. ಏನೇನ್ ಸೂಚನೆಗಳು ಈ ಒಂದು ವೈರಸ್ ನಮ್ಮ ದೇಹದೊಳಗಡೆ ಬಂದ ಮೇಲೆ ಏನೇನ್ ಸೂಚನೆಗಳು ಬರುತ್ತೆ ಅಂತ. ಯಾಕೆಂದ್ರೆ ನಾನು ನಿನ್ನೆ ಹೇಳ್ದೆ, ಈ HPV ವೈರಸ್ ಬಂದ ಮೇಲೆ ಹತ್ರ 5ರಿಂದ 10 ವರ್ಷವರೆಗೂ ನಮ್ಗೆ ಪ್ರೀ ಕ್ಯಾನ್ಸರ್ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಪ್ರೀ ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ ಸೂಚನೆಗಳು ಕೊಡಕ್ ಸ್ಟಾರ್ಟ್ ಆಗದೇನೆ ಏನ್ 5 ವರ್ಷ ತಗೊಂಡ್ಬಿಡುತ್ತೆ. 5 ವರ್ಷದವರೆಗೂ ಏನ್ ಸೂಚನೆಗಳನ್ನು ತೋರ್ಸಲ್ಲ. ಆ ಒಂದು ಕಾರಣಕ್ಕೆ ನಾವು ಆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನ ತುಂಬಾ ಮುಖ್ಯವಾಗಿ ಅಬ್ಸರ್ವ್ ಮಾಡ್ಕೊಬೇಕಾಗುತ್ತೆ. ಆ ದೇಹ ಏನ್ ಸೂಚನೆಗಳನ್ನ ಕೊಡುತ್ತೆ ಅದನ್ನ. ಕ್ಯಾನ್ಸರ್ ಸ್ಟೇಜ್ಗೆ ಹೋಗಕ್ಕೆ ಇನ್ನು 15ರಿಂದ 20 ವರ್ಷ ಟೈಮ್ ಕೂಡ ಕೆಲವ್ರಿಗೆ ಇರುತ್ತೆ. ಕೆಲವ್ರಿಗೆ HPV ವೈರಸ್ ದೇಹದ ಒಳಗಡೆ ಹೋದ್ಮೇಲೆ 15 ವರ್ಷಕ್ಕೆ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗಿರೋ ಎಷ್ಟೋ ಕೇಸ್ಗಳು ಕೂಡ ಇದಾವೆ. ಅವ್ರು 15 ವರ್ಷ ಆದ್ಮೇಲೆ ಹಾಸ್ಪಿಟ್ಲಿಗೆ ಬಂದ ಸಿಂಪ್ಟಮ್ಸ್ ಬಂದಿರುತ್ತೆ. ಏನೋ ಜಾಸ್ತಿ ಆಗಿ ಬರ್ತಾರೆ. ಯಾರು ಸ್ಟಾರ್ಟಿಂಗ್ ಎಲ್ಲ ಈ ನಿಜವಾಗ್ಲೂ ತುಂಬಾ ಕೇಸಸ್ ಬರೋದೇ ಇಲ್ಲ ಹಾಸ್ಪಿಟ್ಲಿಗೆ. ಏನೋ ಒಂದ್ ಚಿಕ್ಕದಾಗ ಆದಾಗ ಏನೋ ಒಂದ್ ಮಾತ್ರೆ ತಗೊಂಡ್ ಅಲ್ಲೇ ಸರಿ ಮಾಡ್ಕೊಂಡ್ಬಿಡ್ತಾರೆ. ಅದು ತೀರಾ ಜಾಸ್ತಿ ಬೇರೆ ಬೇರೆ ತೊಂದರೆಗಳಾದಾಗ ಅಷ್ಟೇ ಆಸ್ಪತ್ರೆಗೆ ಬರ್ತಾರೆ. ಅವಾಗ ನೀವು ಕೇಳಿರ್ಬೋದು ಏನ್ ಹೇಳ್ತಾರೆ ಡಾಕ್ಟರ್ಗಳೆಲ್ಲ, ಇದು 3rd ಸ್ಟೇಜು 4th ಸ್ಟೇಜು, ನಾವೇನು ಮಾಡಕ್ಕಾಗಲ್ಲ, ಎಷ್ಟ್ ದಿನ ಇರ್ತಾರೋ ನೋಡ್ಕೋಬೇಕು, ಈ ತರದ್ದೆಲ್ಲ ಹೇಳೋ ಅಂತ ಬಂದ್ಬಿಡುತ್ತೆ ಅಲ್ವಾ. ಆದ್ರಿಂದ ಸೂಚನೆಗಳು ನೋಡೋದಾದ್ರೆ ಫಸ್ಟ್ ಏನಂದ್ರೆ, ನಮ್ಗೆ ನಾನು ಹೇಳಿದ್ನಲ್ಲ, ಈ ವೈರಸ್ ಬಂದ ತಕ್ಷಣ ಯಾವುದೇ ರೀತಿ ಸೂಚನೆಗಳನ್ನ ಕೊಡೋದಿಲ್ಲ ಕೆಲವರಿಗೆ. ಆ ಸೂಚನೆಗಳು ಕೊಡೋದಿಲ್ಲ ಅನ್ನೋ ಒಂದು ತುಂಬಾ ಚಿಂತಾಜನಕ ಕಂಡೀಷನ್ ಇದು. ಸೂಚನೆಗಳೇ ಬರ್ಲಿಲ್ಲ ಅಂದ್ರೆ ಒಂದೇ ಸಲ ಬಂದಾಗ ನಾವು ಹೋಗ್ತೀವಿ, ಅವಾಗ ನಮ್ ಕ್ಯಾನ್ಸರ್ ಗೊತ್ತಾಗುತ್ತೆ ಅಂತ. ಆ ಒಂದು ಕಾರಣಕ್ಕೆ ನಾವು 30 ವರ್ಷ ಮೇಲ್ಪಟ್ಟವರು HPV ಸ್ಕ್ರೀನಿಂಗ್ ನ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ. ಆಯ್ತಾ. ಆ ಸ್ಕ್ರೀನಿಂಗ್ ಅಂದ್ರೆ ಏನು, ಯಾವ ಟೆಸ್ಟ್ ಅದು, ನೀವ್ ಎಲ್ಲಿ ಹೋಗಿ ಮಾಡಿಸ್ಕೋಬೇಕು, ಏನ್ ಮಾಡ್ತಾರೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಇವಾಗ ಎಲ್ಲಾ ಹೇಳಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಅಷ್ಟೇ ಕೊಡ್ತಾ ಇದ್ದೀನಿ. ಯಾರು 30 ನಿಮಿಷ 1 ಅವರ್ ನೋಡಲ್ಲ ಹೆಲ್ತ್ ಇನ್ಫಾರ್ಮೇಶನ್ಸ್ ನ ಎಸ್ಪೆಷಲಿ. ಯಾಕಂದ್ರೆ ತುಂಬಾ ಮನೋರಂಜನೆ ಬೇಕು ಅದು ಅಂತ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಆಗ್ಬಾರ್ದು ಅಂತಾನೆ ನಾನು ಚಿಕ್ಕದಾಗಿ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಮೊದಲನೇದು ಹೇಳ್ದಂಗೆ ಫಸ್ಟ್ ನಮ್ಗೆ ಏನು ಸಿಂಪ್ಟಮ್ಸ್ ಗೊತ್ತಾಗಲ್ಲ ವೈರಸ್ ಬಂದ ಮೇಲೆ. ಆ ಒಂದು ಟೈಮಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ಕೊಬೇಕಾಗಿರುತ್ತೆ, ವೈರಸ್ ಇದೆಯಾ ಇಲ್ಲ ಅಂತ ಸ್ಕ್ರೀನಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಏನ್ ಸಿಂಪ್ಟಮ್ಸ್, ಇವಾಗ ವೈರಸ್ ಬಂದಾಗಿ 2 ವರ್ಷಕ್ಕೆ 3 ವರ್ಷಕ್ಕೆ ಏನೇನ್ ಸಿಂಪ್ಟಮ್ಸ್ ಬರ್ಬೋದು ಅಂತಂದ್ರೆ, ಮೊದಲನೇದು ತುಂಬಾ ಎಲ್ಲರಿಗೂ ಬರುವಂತ ಕಾಮನ್ ಸೂಚನೆಗಳು ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರಲ್ಲೂ ಬರುವಂತಹ ಸೂಚನೆಗಳಿಗೂ ತುಂಬಾ ಕಾಮನ್ ಅಥವಾ ಸಾಮಾನ್ಯ ಸೂಚನೆಗಳು ಅಂತ ಯಾವುವು ಅಂತಂದ್ರೆ, ಅನ್ಯೂಶುವಲ್ ಬ್ಲೀಡಿಂಗ್ ಅಂತ ನಾವ್ ಹೇಳ್ತೀವಿ. ಅನ್ಯೂಶುವಲ್ ಬ್ಲೀಡಿಂಗ್ ಅಂದ್ರೆ ಹೆಚ್ಚು ಬ್ಲೀಡಿಂಗ್ ಆಗೋಂಥದ್ದು ಮಹಿಳೆಯರಲ್ಲಿ. ಈಗ ನಾವು ಮಂತ್ಲಿ ಪೀರಿಯಡ್ಸ್ ಅಥವಾ ನೀವು ತಿಂಗಳಿಗೆ ಒಂದ್ಸಲ ಮುಟ್ಟಾಗ್ತೀರಾ ಅಲ್ವಾ, ಆ ಮುಟ್ಟಾದಾಗ ಬ್ಲೀಡಿಂಗು ಜಾಸ್ತಿ ಹೋಗ್ಬಾರ್ದು, ತೀರಾ ಜಾಸ್ತಿನೂ ಹೋಗ್ಬಾರ್ದು, ತೀರಾ ಕಡಿಮೆನೂ ಹೋಗ್ಬಾರ್ದು. ಅದು ಒಂದಿಷ್ಟು ಕ್ವಾಂಟಿಟಿ ಅಂತ ಇರುತ್ತೆ, ಅಷ್ಟು ಮಾತ್ರನೇ ಹೋಗ್ಬೇಕಾಗಿರುತ್ತೆ. ಅಂದ್ರೆ ನಿಮ್ಗೆ ಸಾಮಾನ್ಯ ಜನರಿಗೆ ಗೊತ್ತಾಗೋ ಭಾಷೆಯಲ್ಲಿ ಹೆಂಗ್ ಹೇಳ್ಬೇಕು ಅಂತಂದ್ರೆ, ಅಟ್ಲೀಸ್ಟ್ ನೀವು ದಿನಕ್ಕೆ 1 ಪ್ಯಾಡ್ ನೆನೆಯೋ ಅಷ್ಟು ಅಂತ ಹೇಳ್ಬೋದು. ಆ ಪೂರ್ತಿ ಪ್ಯಾಡೂನು ತೀರಾ ಬ್ಲೀಡಿಂಗ್ ಆಗಲ್ಲ ಯಾರಿಗೂ. ಆ ಪ್ಯಾಡ್ ಮೇಲೆ ಬ್ಲೀಡಿಂಗ್ ಆದಾಗ ಅದು ಸ್ಪ್ರೆಡ್ ಆಗೋದಕ್ಕೆ ನಮ್ಗೆ ಜಾಸ್ತಿ ಬ್ಲೀಡಿಂಗ್ ಅಂತ ಅನ್ನಿಸ್ಬಿಡುತ್ತೆ. ಅದ್ ಹಂಗಲ್ಲ. 1 ಪ್ಯಾಡ್ ತೀರಾ ನೆನೆಯೋ ಅಷ್ಟು ಆದ್ರೆ ಅದು ನಾರ್ಮಲ್ ಅಂತ, ಏನು ತೊಂದ್ರೆ ಇಲ್ಲ. ಅದು ಅಲ್ದೆ ಕೆಲವ್ರು ಹಾಕೊಂಡು 1-2 ನಿಮಿಷಕ್ಕೆಲ್ಲ ಮತ್ತೆ ಪ್ಯಾಡ್ ಚೇಂಜ್ ಮಾಡ್ತಾ ಇರ್ತಾರೆ, ಅಷ್ಟು ಬ್ಲೀಡಿಂಗ್ ಹೋಗುತ್ತೆ. ಕೆಲವ್ರು ಪ್ಯಾಡ್ ಹಾಕೊಂಡ್ರೆ ತಡೆಯಲ್ಲ ಅಂತ ಬಟ್ಟೆ ಯೂಸ್ ಮಾಡ್ತಾರೆ, ಅಷ್ಟ್ರ ಮಟ್ಟಿಗೆ ಬ್ಲೀಡಿಂಗ್ ಹೋಗ್ತಾ ಇರತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ, ಈ ಪೀರಿಯಡ್ಸ್ ಮಧ್ಯೆ ಇವಾಗ ಈ ತಿಂಗಳು ನಾವು 10ನೇ ತಾರೀಕು ಮುಟ್ಟಾಗಿದ್ರೆ, ಪೀರಿಯಡ್ ಆಗಿದ್ರೆ, ನೆಕ್ಸ್ಟ್ ತಿಂಗಳು 10ನೇ ತಾರೀಕೆ ನಾವ್ ಆಗ್ಬೇಕು. ಅಥವಾ 1-2 ದಿನ ಹಿಂದೆ ಮುಂದೆ 28 ದಿನ, ಕೆಲವ್ರಿಗೆ 28 ದಿನದ ಒಳಗಡೆ ಆಗುತ್ತೆ, ಕೆಲವ್ರಿಗೆ 30 ದಿನದ ಒಳಗಡೆ ಆಗುತ್ತೆ, ಕೆಲವ್ರಿಗೆ 32 ದಿನ. ಅದು ಒಬ್ಬೊಬ್ಬರಿಗೆ ಸೈಕಲ್ ವೇರಿ ಇರುತ್ತೆ. ಅದು ಅವ್ರವ್ರ ದೇಹಕ್ಕೆ ಅನುಗುಣವಾಗಿ, ಹಾರ್ಮೋನಲ್ ಅನುಗುಣವಾಗಿ ವೇರಿಯೇಷನ್ಸ್ ಇರುತ್ತೆ.
ಸೊ ಆ ಆ ಒಂದು ಡೇಟ್ಗೆನೆ ಕರೆಕ್ಟ್ ಆಗಿ ನಾವು ನೋಡ್ಕೊಂಡು ಹಾಕ್ತಾ ಇರ್ತೀವಿ ಅಲ್ವಾ. ಆದ್ರೆ ಈ ತೊಂದ್ರೆ ಇರೋಂತವ್ರಿಗೆ ಇವಾಗ ಈ ತಿಂಗಳು ಮುಟ್ಟಾದ್ರೆ ಬರೋ ತಿಂಗಳು ಮುಟ್ಟಾಗೋದಕ್ ಒಳಗಡೆನೆ ಇನ್ನ ಒಂದ್ಸಲ ಮುಟ್ಟಾಗ್ಬಿಡೋದು, ಇನ್ನ 2 ಸಲ ಬ್ಲೀಡಿಂಗ್ ಆಗ್ಬಿಡೋದು. ಅದನ್ನ ಮುಟ್ಟು ಅಂತ ನಾವ್ ಹೇಳಲ್ಲ, ಪೀರಿಯಡ್ಸ್ ಅಂತ ನಾವ್ ಹೇಳಲ್ಲ. ಮಧ್ಯೆ ಮಧ್ಯೆ ಒಂದ್ 2-3 ಸಲ ಮತ್ತೆ ಮತ್ತೆ ಒಂದ್ 3 ದಿನ ಗ್ಯಾಪ್ ಕೊಟ್ಟು ಅಥವಾ ಒಂದ್ ವಾರ ಗ್ಯಾಪ್ ಕೊಟ್ಟು ಮತ್ತೆ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಆಯ್ತಾ? ಆ ಟೈಮಲ್ಲೂ ಕೂಡ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರತ್ತೆ. ಈ ಒಂದು ಕಾರಣ ಮುಖ್ಯವಾಗಿ ನೀವು ನೋಡ್ಕೋಬೇಕು. ನೀವು ಯಾರಾದ್ರೂ ಈ ತರ ತೊಂದ್ರೆಯಲ್ಲಿದ್ರೆ ದಯವಿಟ್ಟು ಹೋಗಿ ವೈದ್ಯರನ್ನ ನೋಡ್ಬೇಕಾಗಿರುತ್ತೆ, ಆಸ್ಪತ್ರೆಗೆ ಹೋಗ್ಬೇಕಾಗಿರುತ್ತೆ. ಇದು ಒಂದಾಗಿದೆ. ಮತ್ತೆ ಇದ್ರ ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದಿದಾಗ ಅಂದ್ರೆ ಗಂಡ ಹೆಂಡತಿ ಸೇರಿದಾಗ ಲೈಂಗಿಕ ಸಂಪರ್ಕ ಮಾಡಿದಾಗ ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ಆಗ್ಬಿಡುತ್ತೆ ಕೆಲವರಿಗೆ. ಲೈಂಗಿಕ ಸಂಪರ್ಕ ಒಂದ್ ತಕ್ಷಣ ಬ್ಲೀಡ್ ಆಗೋದು ಅಥವಾ ಈ ಕಿಬ್ಬೊಟ್ಟೆ ಅಂತ ಹೇಳ್ತೀವಿ, ಕೆಳಗಡೆನೆ ಹೊಟ್ಟೆ ಅಂತ. ಆ ಒಂದು ಕಿಬ್ಬೊಟ್ಟೆ ನೋವು ಬರೋಂಥದ್ದು, ತೀರಾ ತುಂಬಾ ನೋವು ಬರ್ತಾ ಇರತ್ತೆ ಸಂಪರ್ಕ ಹೊಂದಿದಾಗ. ಆ ಒಂದ್ ನೋವು ಬರೋಂಥದ್ದಾಗಿರ್ಬೋದು. ಅಥವಾ ಇದಲ್ದೆ ಬಿಳಿ ಬಟ್ಟೆ ಅಂತ ನಾವ್ ಹೇಳ್ತೀವಲ್ಲ ಸಾಮಾನ್ಯ ಭಾಷೆಯಲ್ಲಿ, ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ನಾವು ಕರಿತೀವಿ. ವೈಟ್ ಡಿಸ್ಚಾರ್ಜ್ ತುಂಬಾ ಹೋಗ್ತಾ ಇರುತ್ತೆ ಇವರಲ್ಲಿ, ಇಂಥ ಪ್ರಾಬ್ಲಮ್ HPV ವೈರಸ್ ಇರೋರಲ್ಲಿ ವೈಟ್ ಬ್ಲೀಡಿಂಗ್ ಆಗುತ್ತೆ. ತುಂಬಾ ಲಿಕ್ವಿಡ್ ತರ ಹೋಗ್ತಾ ಇರುತ್ತೆ ಅದು. ಆ ವೈಟ್ ಬಟ್ಟೆ ಹೋಗೋದು ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಅದು ತುಂಬಾ ಸ್ಮೆಲ್ ಬರುವಂತದ್ದಾಗಿರ್ಬೋದು. ತುಂಬಾ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಅದ್ ಹೆಂಗ್ ಸ್ಮೆಲ್ ಬರುತ್ತೆ ಅಂತಂದ್ರೆ, ನಾನು ಹಳ್ಳಿಯಲ್ಲಿ ಕೆಲಸ ಮಾಡುವಾಗ ಒಂದ್ 2-3 ಪೇಷಂಟ್ಸ್ ಹತ್ರ ನೋಡಿದೀನಿ. ಇಲ್ಲಿದ್ರೆ ನೀವು ಒಂದು 3 ಫೀಟ್ ದೂರ ನಿಂತಿದ್ರು ಕೂಡ ನಿಮ್ಗೆ ಸ್ಮೆಲ್ ಬರ್ತಾ ಇರುತ್ತೆ. ಅಷ್ಟ್ರ ಮಟ್ಟಿಗೆ ಅದ್ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳಿ ಹಂಗೆ ತಕ್ಷಣ ಬಂದಿದ ತಕ್ಷಣ ಹೇಳ್ಬಿಡ್ಬೋದು. ಅಷ್ಟು ಮಟ್ಟಿಗೆ ಸ್ಮೆಲ್ ಬರ್ತಾ ಇರುತ್ತೆ. ಕೆಲವರು ಕಡಿಮೆ ಸ್ಮೆಲ್ ಇರುತ್ತೆ, ಅದು ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ಸ್ಟೇಜ್ 1, ಸ್ಟೇಜ್ 3, 2 ಅಂತೆಲ್ಲ ಇದೆ. ಆ ಟೈಮಲ್ಲಿ ಮೇ ಬಿ ಸ್ಮೆಲ್ ಸ್ವಲ್ಪ ಇರ್ಬೋದು. ಬಟ್ ನಿಮ್ಗೆ ಸ್ಮೆಲ್ ಬರ್ತಾ ಇದೆ ಅಂತಂದ್ರೆ ಅದೂನು ಸ್ವಲ್ಪ ಡೌಟ್ ಪಡೋಂತ ವಿಷಯನೇ ಆಗಿರುತ್ತೆ. ಸೊ ಅದು ಒಂದ್ ನೋಡ್ಕೋಬೇಕು. ಇದ್ರ ಜೊತೆಗೆ ಮೆನೋಪಾಸ್ ಅಂತ ಕರಿತೀವಿ. ಮೆನೋಪಾಸ್ ಅಂದ್ರೆ ಮುಟ್ಟು ನಿಂತ ನಂತರ. ಇವಾಗ ನಾವು ಯೂಶಲಿ ನಾರ್ಮಲಿ ಎಲ್ಲ ಹೆಂಗಸರಿಗೆ ಏನಾಗುತ್ತೆ, ಒಂದ್ 50 ವರ್ಷಕ್ಕೆ ಮುಟ್ಟು ನಿಲ್ಲುತ್ತೆ. ಕೆಲವ್ರಿಗೆ ಇವಾಗ್ಲಂತೂ 42-45 ವರ್ಷಕ್ಕೆ ಮುಟ್ಟು ನಿಂತೋಗ್ತಾ ಇದೆ. ಯಾವಾಗಾರು ಮುಟ್ಟು ನಿಲ್ಲಿ, ಮುಟ್ಟು ನಿಂತ ನಂತರ ಮೇ ಬಿ ಒಂದು 6 ತಿಂಗಳಾದ್ಮೇಲೆ, ವರ್ಷ ಆದ್ಮೇಲೆ ಮುಟ್ಟು ನಿಂತು ನನ್ಗೆ 2 ವರ್ಷ ಆಗೋಗಿದೆ, 1 ವರ್ಷ ಆಗೋಗಿದೆ, ಬಟ್ ಇವಾಗ ಮತ್ತೆ ಬ್ಲೀಡಿಂಗ್ ಕಾಣಿಸ್ಕೊಂತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ ಅಂತಾನು ಕೆಲವು ಕೇಸ್ಗಳು ಬರ್ತಾರೆ. ಆ ತರ ಹೊಟ್ಟೆ ನೋವು ಬಂದು ತೀರಾ ಬ್ಲೀಡ್ ಆಗ್ತಾ ಇದೆ, ಮುಟ್ಟು ನಿಂತೋಗಿ ಎಷ್ಟೊಂದು ದಿನ ಆದ್ಮೇಲೆ, ವರ್ಷ ಆದ್ಮೇಲೆ ಅಥವಾ 6 ತಿಂಗಳಾದ್ಮೇಲೆ ಈ ತರ ಸಮಸ್ಯೆಗಳು ಮತ್ತೆ ಮತ್ತೆ ಬರ್ತಾ ಇದೆ ಅಂತಂದ್ರೆ ಅವ್ರಿಗೂ ಕೂಡ ಬಿಳುಪು ಹೋಗುವಂತ ಚಾನ್ಸಸ್, ಜಾಸ್ತಿ ಬಿಳುಪು ಹೋಗುವಂತ ಚಾನ್ಸಸ್ ಬಂದ್ಬಿಡುತ್ತೆ. ಈ ತರ ಮುಟ್ಟು ನಿಂತ ಮೇಲೂ ಕೆಲವ್ರಿಗೆ ಆಗ್ತಾ ಇದೆ ಅಂದ್ರೆ ಇದು ಕೂಡ ಒಂದು ಸೂಚನೆ ಅಂತ ನಾವು ಭಾವಿಸ್ಬೋದು. ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು ಅಂತ. ಇದು ಒಂದು ಕಾರಣ ಇರುತ್ತೆ. ಇದು ಅಲ್ದೆ ಇವೆಲ್ಲಾನು ನಾನು ಹೇಳ್ದಂಗೆ ಬೇಗ ಬರುವಂತ ಸೂಚನೆಗಳು. ಈ ಹೆವಿ ಬ್ಲೀಡಿಂಗ್ ಅಂತೂ ಬೇಗ ಫಸ್ಟ್ ಬರೋಂತ ಸೂಚನೆ ಇದು. ಹೆವಿ ಬ್ಲೀಡಿಂಗ್ ಅಂದ್ರೆ ಜಾಸ್ತಿ ರಕ್ತಸ್ರಾವ ಆಗೋದು. ಮುಟ್ಟಿನ ಟೈಮಲ್ಲಿ ಆಗಿರ್ಬೋದು, ಮುಟ್ಟಾದ್ಮೇಲೆ ಇನ್ನೊಂದ್ ಮುಟ್ಟು ಬರಕ್ಕೂ ಮಧ್ಯೆನೆ ಇನ್ನೊಂದ್ಸಲ ಬ್ಲೀಡಿಂಗ್ ಆಗೋದಾಗಿರ್ಬೋದು, ಅಥವಾ ಮೆನೋಪಾಸ್ ಮುಟ್ಟು ನಿಂತ ನಂತರ ಬ್ಲೀಡಿಂಗ್ ಆಗೋದಾಗಿರ್ಬೋದು, ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ದೆ, ಬಿಳಿ ಬಟ್ಟೆ ಹೋಗೋದು ಅಂತ ಅದಾಗಿರ್ಬೋದು, ಈ ವಾಸನೆ ಬರೋ ಅಂತದಾಗಿರ್ಬೋದು. ಇದೆಲ್ಲ ಬೇಗ ಗೊತ್ತಾಗುತ್ತೆ ಲಕ್ಷಣಗಳು, ಎಲ್ಲರಿಗೂ ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಆ ಟೈಮಲ್ಲೇ ನೀವೇನಾದ್ರೂ ಹೋಗಿ ಆಸ್ಪತ್ರೆಗೆ ತೋರ್ಸಿದೀರಾ ಅಂತಂದ್ರೆ ಅಟ್ಲೀಸ್ಟ್ ನಾವು ಒಂದೊಂದ್ ತರ ಟ್ರೀಟ್ಮೆಂಟ್ ಇದೆ, ಕೀಮೋಥೆರಪಿ, ರೇಡಿಯೋಥೆರಪಿ, ಆಪರೇಷನ್ ಅಂತೆಲ್ಲ. ಫಸ್ಟ್ ಕಡಿಮೆ ಇದ್ದಾಗ ಆಪರೇಷನ್ ಮಾಡಿ ತೆಗೆದ್ ಬಿಡ್ತಾರೆ. ಆ ಒಂದು ಕ್ಯಾನ್ಸರ್ ಗಡ್ಡೆ ಏನಿದೆ ಅದನ್ನ ತೆಗೆದ್ ಬಿಡ್ತಾರೆ. ಅವಾಗ ನೀವು ನಿಮ್ ಲೈಫ್ ಲಾಂಗು ಆರಾಮಾಗಿರ್ಬೋದು. ಅದ್ರ ಜೊತೆಗೆ ಮಾತ್ರೆಗಳು ಕೊಡ್ತಾರೆ ವೈದ್ಯರು. ಅವ್ರು ಎಷ್ಟು ಕೋರ್ಸ್ ಹೇಳ್ತಾರೋ, ಎಷ್ಟು ವರ್ಷ ತಿನ್ಬೇಕು ಅಥವಾ ಎಷ್ಟು ತಿಂಗಳು ತಿನ್ಬೇಕು ಅಂತ ಇರುತ್ತೆ. ಆ ಒಂದು ಮಾತ್ರೆಗಳನ್ನ ತಗೊಂಡು ನಾವ್ ಆರಾಮಾಗಿ ಬೇರೆಯವ್ರು ಹೆಂಗ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೋ ಆತರ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಯಾವ್ದೇ ರೀತಿ ತೊಂದ್ರೆ ಆಗಲ್ಲ. ಅದ್ ಮಾತ್ರೆಗಳು ಕೂಡ ನಿಲ್ಲಿಸ್ತಾರೆ. ಆ ಒಂದು ಕ್ಯಾನ್ಸರ್ ಸೆಲ್ಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಸ್ಪ್ರೆಡ್ ಆಗೋದೆಲ್ಲ ಕಡಿಮೆ ಆದ್ಮೇಲೆ ಅವ್ರ ಮಾತ್ರೆಗಳು ನಿಲ್ಲಿಸ್ತಾರೆ, ನೋಡ್ಕೊಂಡು ಫಾಲೋ ಅಪ್ ಎಲ್ಲ ಮಾಡಿ. ನಿಂತಾದ್ಮೇಲೆ ನೀವೇನ್ ಮಾತ್ರೆ ಕಂಟಿನ್ಯೂ ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಡಾಕ್ಟರ್ ಯಾವಾಗ ಹೇಳ್ತಾರೋ ಅವಾಗ ನೀವು ಫಾಲೋ ಅಪ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರು ಹೇಳ್ದಾಗ ಯಾವಾಗ ಭೇಟಿಗ್ ಬರ್ಬೇಕು ಅಂತ ಹೇಳ್ತಾರೋ ಅವಾಗ ಹೋಗಿ ಒಂದೊಂದ್ಸಲ ಚೆಕಪ್ ಮಾಡ್ಕೊಂಡ್ ಬರ್ತಾ ಇದ್ರೆ ಆಯ್ತು. ಅದಕ್ಕೆ ಹೇಳಿದ್ದು ಕ್ಯಾನ್ಸರ್ ವಾಸಿ ಮಾಡೋ ಅಂತ ಕಾಯಿಲೆ. ಈ ವಾಸಿ ಮಾಡೋ ಅಂತ ಕಾಯಿಲೆನ ನಾವು ವಾಸಿ ಆಗದೆ ಇರೋ ಕಾಯಿಲೆ, ತೀರಾ ಸಾವಿನವರೆಗೂ ತಗೊಂಡ್ ಹೋಗ್ಬಿಡೋದು, ಈ ತರ ಎಲ್ಲ ಮಾಡ್ಕೊತಾ ಇದೀವಿ ಅಂತ. ಅದಕ್ಕೆ
ಇದು ವಾಸಿ ಮಾಡುವಂತ ಕಾಯಿಲೆ. ನೀವು ತೀರಾ ಬೇಗ ಡಾಕ್ಟರ್ಗಳನ್ನ ನೋಡಿದೀರಾ, ಈ ಸಿಂಪ್ಟಮ್ಸ್ ನಾನು ಅಬ್ಸರ್ವ್ ಮಾಡ್ಬಿಟ್ಟು ಗಮನಿಸ್ಬಿಟ್ಟು ತಕ್ಷಣ ಹೋಗಿದ್ದೀರಾ ಆಸ್ಪತ್ರೆಗೆ ಅಂತಂದ್ರೆ ನೀವು ಆರಾಮಾಗಿ ಕ್ಯಾನ್ಸರ್ನ ವಾಸಿ ಮಾಡ್ಕೋಬಹುದು ಆಯ್ತಾ. ಈ ಸಿಂಪ್ಟಮ್ಸ್ ನ ನೋಡ್ಕೊಬೇಕು. ಇದ್ರ ಜೊತೆಗೆ ಸ್ವಲ್ಪ ಅಡ್ವಾನ್ಸ್ ಆಗಿರೋರು, ಕ್ಯಾನ್ಸರ್ ಆಲ್ರೆಡಿ ಸ್ವಲ್ಪ ಬಂದ್ ಆಗೋಗಿದೆ, ಆದ್ರೂ ಈ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇದೆ ಯಾವಾಗ್ಲಿಂದನೋ, 2 ತಿಂಗಳಿಂದ 3 ತಿಂಗಳಿಂದ ಬರ್ತಾ ಇದೆ, ಆದ್ರೂ ಅವ್ರು ಆಸ್ಪತ್ರೆಗೆ ಹೋಗಿಲ್ಲ, ಅಲ್ಲೇ ಎಲ್ಲೋ ಸಣ್ಣ ಪುಟ್ಟ ಕ್ಲಿನಿಕ್ ಗಳು ಇರ್ತವೆ, ಅಲ್ಲಿ ಹೋಗಿ ಏನೋ ಹೇಳ್ತಾರೆ, ಅವ್ರೇನೋ ಮಾತ್ರೆ ಕೊಡ್ತಾರೆ. ಇವಾಗ ಎಷ್ಟೋ ಜನ ಫೇಕ್ ಸರ್ಟಿಫಿಕೇಟ್ ಗಳು ಇಟ್ಕೊಂಡು ಕ್ಲಿನಿಕ್ ಗಳು ನಡೆಸ್ತಾ ಇರ್ತಾರೆ. ಹಳ್ಳಿಗಳಲ್ಲಿ ಎಸ್ಪೆಷಲಿ ಈ ತರ ತುಂಬಾ ತೊಂದರೆಗಳಿದೆ, ನ್ಯೂಸ್ ಗಳೆಲ್ಲ ನೋಡ್ತಾ ಇರ್ತೀರಾ ನೀವು. ಅಲ್ಲೋದ್ರು ರೈಡ್ ಮಾಡಿದ್ರು ಹಂಗೆ ಹಿಂಗೆ ಎಲ್ಲಾನು. ಆ ತರದಲ್ಲೆಲ್ಲ ಹೋಗಿ ತುಂಬಾ ಜನ ಬಲಿ ಆಗ್ತಾ ಇದಾರೆ. ಆ ಒಂದು ಕಾರಣಗಳಿಂದ ಅವರು ಬೇಗ ತಲುಪ್ಬೇಕಾಗಿರೋ ಹತ್ರಕ್ಕೆ ತಲುಪಿರಲ್ಲ. ಈ ಕಾರಣದಿಂದ ಅದೇನಾಗುತ್ತೆ, ಅಡ್ವಾನ್ಸ್ ಸ್ಟೇಜ್ ಬಂದ್ಬಿಡುತ್ತೆ ಬೇಗ. ಅಡ್ವಾನ್ಸ್ ಸ್ಟೇಜ್ ಅಂದ್ರೆ ನೀವ್ ಹೇಳ್ತಿರಲ್ಲ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಅಂತೆ ಹಂಗೆ ಅಂತೆಲ್ಲ, ಆ ತರ ಸ್ಟೇಜ್ ಬಂದ್ಬಿಡುತ್ತೆ. ಅವಾಗ ವೈದ್ಯರು ಕೂಡ ಏನೂ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ನಾವ್ ಆಪರೇಷನ್ ಮಾಡಕ್ ಆಗಲ್ಲ, ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ ಕ್ಯಾನ್ಸರ್ ಸೆಲ್ಸ್. ಆ ಟೈಮಲ್ಲಿ ಏನೋ ಅವ್ರ ಇರೋ ದಿವಸ ಕೀಮೋಥೆರಪಿ, ರೇಡಿಯೋಥೆರಪಿ ಅಂತೆಲ್ಲ ಇದೆ. ಅಂದ್ರೆ ಕರೆಂಟ್ ಕೊಟ್ರು ಅಂತೆಲ್ಲ ಹೇಳ್ತೀರಾ ನೀವು. ಕರೆಂಟ್ ಕೊಡೋದು ಅಂದ್ರೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಕೀಮೋಥೆರಪಿ ಅಂದ್ರೆ ಅದು ಕ್ಯಾನ್ಸರ್ನ ಗುಣ ಮಾಡಕ್ಕೆ ಅಥವಾ ಕಡಿಮೆ ಮಾಡಕ್ಕೆ, ಗುಣ ಮಾಡಕ್ ಆಗಲ್ಲ, ಕಡಿಮೆ ಮಾಡಕ್ಕೆ, ಆ ಸ್ಟೇಜ್ ಅಲ್ಲಿ ಗುಣ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಕಡಿಮೆ ಮಾಡಕ್ಕೆ ಇಂಜೆಕ್ಷನ್ಸ್ ಕೊಡ್ತಾ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗಿದೆ ನೋಡ್ಕೊಂಡು ಡಾಕ್ಟರ್ ಹೇಳ್ತಾರೆ, ಇದು ಗುಣ ಆಗ್ಬೋದಾ ಅಥವಾ ಇರೋಷ್ಟು ದಿವಸ ಕೀಮೋಥೆರಪಿ ಕೊಟ್ಬಿಟ್ಟು ನಾವು ನೋಡ್ಕೋಬೇಕಾಗುತ್ತಾ ಅಂತ ಅವ್ರು ಹೇಳ್ತಾರೆ, ನಿಮ್ಗೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಕೊಂಡು. ಸೊ ಅದನ್ನ ನಾವು ಮಾಡ್ಕೊಬೇಕಾಗತ್ತೆ. ಈ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಾನ್ ಮುಂಚೆ ಏನ್ ಹೇಳದ್ನಲ್ಲ ಸಿಂಪ್ಟಮ್ಸ್, ಅದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಕಾಲುಗಳು ಊತ ಬರೋದಾಗಿರ್ಬೋದು, ತುಂಬಾ ಬ್ಯಾಕ್ ಪೇನ್ ಅಂದ್ರೆ ನೋವು, ಬೆನ್ನು ನೋವು, ಸೊಂಟ ನೋವು, ಕೆಳಗಿನ ಸೊಂಟ ನೋವು. ಈ ಕೆಳಗಿನ ಸೊಂಟ ನೋವು ಮುಂಚೆನೂ ಬಂದಿರುತ್ತೆ, ಬಟ್ ಅದು ಅಷ್ಟ್ರ ಮಟ್ಟಿಗೆ ಇರಲ್ಲ ಅವಾಗ. ಬಟ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ತೀರಾ ಜಾಸ್ತಿ ಆಗೋದಾಗಿರ್ಬೋದು. ಕಾಲ್ ನೋವುಗಳು ಊತ ಬಂದ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ಕಾಲು ಊತ ಬರೋದು. ಒಂದ್ ಕಾಲು ಊತ ಆದ್ರೂ ಬರ್ಬೋದು, 2 ಕಾಲು ಊತ ಆದ್ರೂ ಬರ್ಬೋದು. ನಾವೇನೋ ಬೇರೆ ಏನೋ ಜಾಸ್ತಿ ಓಡಾಡಿದೀವಿ, ಏನೋ ಒಂದೇ ಕಡೆ ಕುತ್ಕೊಂಡಿದೀವಿ, ಈ ತರ ಏನೋ ಒಂದ್ ಕಾರಣಕ್ಕೆ ಮೇ ಬಿ ಊತ ಬಂದಿರುತ್ತೆ. ಅಥವಾ ಏನಾರ BP ಶುಗರ್ ಇದ್ಬಿಟ್ರೆ ಮೇ ಬಿ ಆ ಕಾರಣಕ್ಕೆ ಊತ ಬಂದಿದೆ, BP ಏನೋ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಊತ ಬಂದಿದೆ. ಈ ತರ ಎಲ್ಲ ತಪ್ಪು ಕಲ್ಪನೆಗಳು ನಾವೇ ಅನ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಅಂದ್ರೆ ಊತ ಬಂದು, ಇವಾಗ ಮುಂಚೆ ಹೇಳಿದ್ನಲ್ಲ ನಾನ್ ಸಿಂಪ್ಟಮ್ಸ್, ಬ್ಲೀಡಿಂಗ್ ಜಾಸ್ತಿ, ಈ ತರದೆಲ್ಲ ಸಮಸ್ಯೆಗಳಿದ್ದು ಊತನೂ ಬರ್ತಾ ಇದೆ ಅಂದ್ರೆ ಅವರು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿರತ್ತೆ. ಅದು ಇದು ಸೂಚನೆ ಇರಬಹುದು ಆಯ್ತಾ. ಈ ಊತ ಬರೋದು, ಮತ್ತೆ ಊಟ ಸರಿಯಾಗಿ ತಿಂದೇ ಇರೋದು, ಊಟ ಸೇರದೇ ಇಲ್ಲ ಅವ್ರಿಗೆ. ಅವ್ರು ತಿಂದೇ ಇರೋದು ಅನ್ನೋದಕ್ಕಿಂತ ಊಟ ಸೇರದೇ ಇಲ್ಲ ಪಾಪ. ಊಟ ನೋಡಿದ್ರೆ ವಾಂತಿ ಬರಂಗ ಆಗ್ತಾ ಇರತ್ತೆ, ತಿನ್ಬೇಕು ಅಂತ ಅನ್ಸಲ್ಲ. ಇದರಿಂದ ಸಡನ್ ಆಗಿ ತೂಕ ಕಡಿಮೆ ಆಗ್ಬಿಡ್ತಾರೆ. ತೂಕ ಕಡಿಮೆ ಆಗೋದು ಕೂಡ ಒಂದು ತುಂಬಾ ಮುಖ್ಯ ಕಾರಣ. ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು, ನಾವು ಗಮನಿಸಬಹುದು. ಸೊ ಇವೆಲ್ಲ ಕಾರಣಗಳು ಮುಖ್ಯವಾಗಿ ನಾವು ನೋಡ್ಕೊಂಡು ಆದಷ್ಟು ಬೇಗ ಯಾವುದೇ ಒಂದು ಇವಾಗ ಇಷ್ಟು ಕಾರಣಗಳ ಹೇಳದ್ನಲ್ವಾ ನಾನು, ನಮ್ಮ ದೇಹ ಸೂಚನೆಗಳು ಕೊಡುತ್ತೆ ಅಂತ. ಸೊ ಈ ಒಂದು ಸೂಚನೆ ಕಂಡು ಬಂದ್ರೂ ಸಹ ನೀವು ತಕ್ಷಣ ವೈದ್ಯರನ್ನ ಗಮನಿಸ್ಬೇಕಾಗತ್ತೆ. ಯಾವುದೇ ಒಂದು ಸೂಚನೆ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಈ ಸೂಚನೆಗಳು ಯಾರಿಗಾನ ಇದ್ರೆ ಅದೆಲ್ಲಾ ಕ್ಯಾನ್ಸರ್ ಅಂತ ಕೂಡ ನಾವು ಹೇಳಕ್ ಆಗಲ್ಲ. ಅದಕ್ ತಕ್ಕಂತ ಯಾವ್ದು ಟೆಸ್ಟ್ ಇದೆಯೋ ಆ ಟೆಸ್ಟ್ ಮಾಡಿನೇ, ನಾವು ರಿಪೋರ್ಟ್ ನೋಡಿನೇ ಇದು ಕ್ಯಾನ್ಸರ್ರೇ ಅಥವಾ ಇದು ಕ್ಯಾನ್ಸರ್ ಅಲ್ಲ ಅಂತ ಹೇಳ್ಬೋದಾಗಿರುತ್ತೆ. ನಾವು ಜಸ್ಟ್ ಸಿಂಪ್ಟಮ್ಸ್ ನ ಅವ್ರು ಹೇಳಿದ್ದು ಕೇಳ್ಬಿಟ್ಟು ಜಸ್ಟ್ ನೋಡಿ, ಕಣ್ಣಲ್ಲಿ ನೋಡ್ಬಿಟ್ಟು ನಾವು ಫೈನಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಫೈನಲ್ ಆಗಿ ಇದು ಏನು ಅಂತ ಗುರುತಿಸಕ್ ಆಗಲ್ಲ. ಅದಕ್ಕಿರುವಂತ ಟೆಸ್ಟ್ ಗಳನ್ನ ಮಾಡಿನೇ ನಾವು ಇದು ಇದು ಕ್ಯಾನ್ಸರ ಅಥವಾ ಬೇರೆ ಏನು ಗಡ್ಡೆ ಆಗಿದ್ಯಾ ಅಂತ ಹೇಳ್ಬಿಟ್ಟು ನಾವು ಡಾಕ್ಟರ್ಗಳು ಹೇಳ್ತಾರೆ. ಸೊ ಯಾವುದೇ ಸಿಂಪ್ಟಮ್ಸ್ ಬಂದ್ರು ನೀವು ನೆಗ್ಲೆಕ್ಟ್ ಮಾಡದೆ, ಅದು ಕ್ಯಾನ್ಸರ್ ಸಿಂಪ್ಟಮ್ಸ್ ಆದ್ರೂ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ನೀವೇ ಏನು ಡಿಸಿಷನ್ ತಗೊಳ್ದೆ ನೀವು ಮೊದ್ಲು ಹೋಗಿ ಆಸ್ಪತ್ರೆಗೆ ನೋಡಿಸ್ಬಿಟ್ಟು ಏನ್ ಟೆಸ್ಟ್ ಇದೆ ಮಾಡಿಸ್ಕೊಂಡು ವೈದ್ಯರನ್ನ ಕಾಣೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ. ನಾಳೆ ವಿಷಯದಲ್ಲಿ ನಾನು ಯಾವ ಸ್ಕ್ರೀನಿಂಗ್ ಮಾಡ್ತಾರೆ, ಯಾವ ಟೆಸ್ಟ್ಗಳು ನೀವು ಮಾಡಿಸ್ಕೋಬಹುದು, ಈ ಸಿಂಪ್ಟಮ್ಸ್ ಬರಕ್ ಮುಂಚೆನೆ ನಾವು HPV ವೈರಸ್ ನ ನಮ್ ದೇಹದಿಂದ ತೆಗಿಬೇಕು ಅಂದ್ರೆ ಯಾವ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಬೇಕು,
ಯಾವ ಒಂದು ಡಾಕ್ಟರ್ಗಳ ಹತ್ರ ಹೋಗ್ಬೇಕು, ಯಾರ ಹತ್ರ ನಿಮ್ಗೆ ಈ ತರ ಸಿಂಪ್ಟಮ್ಸ್ ಬರ್ತಾ ಇದೆ, ಯಾರ ಹತ್ರ ಫಸ್ಟ್ ಹೋಗಿ ಹೇಳ್ಬೋದು, ಅವರು ನಿಮ್ಗೆ ಯಾವ ಸಲಹೆಗಳು ಕೊಡ್ತಾರೆ ಅಂತ ನಾಳೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟುನುವೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ಮತ್ತೆ ಇದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಏನಂತಂದ್ರೆ, ಇವಾಗ ಎಲ್ಲರೂ ಏನನ್ಕೊಂಡು ಕ್ಯಾನ್ಸರ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಇವಾಗ ಏನೋ ಗಡ್ಡೆ ಅನ್ಕೋತಾರೆ, ಅದು ಫುಲ್ ಗರ್ಭಕೋಶಕ್ಕೆ ಬಂದ್ಬಿಡುತ್ತೆ, ಅದು ಇದು ಎಲ್ಲ. ಸೊ ಅದೇನಂದ್ರೆ ನಾನು ಮೊದಲನೇ ವಿಡಿಯೋದಲ್ಲೇ ಹೇಳ್ದೆ, ಫಸ್ಟ್ ಕ್ಯಾನ್ಸರ್, ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಬರೀ ಗರ್ಭಕಂಠಕ್ ಮಾತ್ರ ಬರುತ್ತೆ, ಫಸ್ಟ್ ಸರ್ವಿಕ್ಸ್ ಮಾತ್ರ ಬರುತ್ತೆ. ಫಸ್ಟ್ ಕ್ಯಾನ್ಸರ್ ಅಂದ್ರೆ ಏನಂದ್ರೆ, ನಮ್ಗೆ ಮಾಮೂಲಿ ನಮ್ ದೇಹದಲ್ಲಿರೋ ಜೀವಕೋಶಗಳು ಇವಾಗ 2 ಜೀವಕೋಶ ಇದ್ದಿದ್ದು ನಾಲ್ಕು ಜೀವಕೋಶ ಆಗ್ಬೇಕು ಅಂತ ಇರುತ್ತೆ ನಾರ್ಮಲ್ ಒಂದಿಷ್ಟು ಟೈಮ್ ಅಲ್ಲಿ. ಅಂದ್ರೆ ನಾವು ಸೆಲ್ ಡಿವಿಷನ್ ಅಂತ ಅಥವಾ ಸೆಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ನಮ್ಮ ಜೀವಕೋಶಗಳು ಮಲ್ಟಿಪ್ಲೈ ಆಗ್ತಾ ಇದ್ರೇನೆ ನಮ್ದೊಂದು ಆರ್ಗನ್, ನಮ್ದೊಂದು ಅಂಗ ಡೆವಲಪ್ ಆಗೋದು. ಯಾವುದೇ ಅಂಗ ಆಗಿರ್ಬೋದು, ಇವಾಗ ಚರ್ಮ ಆಗಿರ್ಬೋದು, ಅಥವಾ ಒಂದು ಲಿವರ್, ಹೃದಯ, ಅಥವಾ ಗರ್ಭಕೋಶ, ಯಾವುದೇ ಒಂದು ಆರ್ಗನ್ ಆಗಿರ್ಬೋದು, ನಾವು ಸೆಲ್ಸ್ ಇಂದನೇ ಅದು ಮಾಡಲ್ಪಟ್ಟಿರುತ್ತೆ. ಈ ಸೆಲ್ಸ್ ಏನು ಒಂದಿದ್ 2 4 ಆಗುತ್ತೆ, 4 8 ಆಗುತ್ತೆ, ಈ ತರ ಇಷ್ಟು ನಂಬರ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ, 10 ಅಷ್ಟೇ ಆಗ್ಬೇಕು ಅಂತ ಇರುತ್ತೆ. ಆದ್ರೆ ಈ ಒಂದು ಕ್ಯಾನ್ಸರ್ ಅಂತ ಬಂದಾಗ ಏನಾಗುತ್ತೆ, ಈ 10 ಸೆಲ್ ಆಗ್ಬೇಕಂತ ಇದ್ದಿದ್ದು ಒಂದು ಸೆಲ್ಲು 100 ಸೆಲ್ ಆಗೋದು, ಅಥವಾ 1000 ಸೆಲ್ ಆಗೋದು, ಅಥವಾ 500 ಸೆಲ್ ಆಗೋದು, ಈ ತರ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ. ಅದನ್ನೇ ಅಬ್ನಾರ್ಮಲ್ ಆಗಿ ಸೆಲ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇರತ್ತೆ. ಅದನ್ನೇ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಇವಾಗ ಈ ಒಂದು ಗರ್ಭಕಂಠ ಡೆವಲಪ್ ಆಗ್ಬೇಕಂದ್ರೆ ನಮ್ಗೆ ಇಲ್ಲೊಂದ್ ಸೆಲ್ ಇರ್ಬೇಕು, ಇದು 2 ಇಲ್ಲಿ ಇಷ್ಟು ಸೆಲ್ಸ್ ಇದ್ರೆ ಸಾಕು. ಬಟ್ ಈ ಕ್ಯಾನ್ಸರ್, ಈ HPV ವೈರಸ್ ಬಂದಾಗ ಅದು ಕ್ಯಾನ್ಸರ್ ನ ಮಾಡುತ್ತೆ ಅಲ್ವಾ ನಮ್ ದೇಹದ ಈ ಗರ್ಭಕಂಠದಲ್ಲಿ. ಅದು ಕ್ಯಾನ್ಸರ್ ಮಾಡಿದಾಗ ಏನಾಗುತ್ತೆ, ಈ ಜೀವಕೋಶಗಳು ಸ್ಪ್ರೆಡ್ ಆಗಿ 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 ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಇಲ್ಲಿ ಇರ್ಬೇಕಾಗಿರೋ ಜೀವಕೋಶಗಳು ಇದೆಲ್ಲನೂ ಸುತ್ಕೊಂಡ್ಬಿಡುತ್ತೆ. ಆವಾಗ್ಲೇ ಈ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಲ್ಲಿ, ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ಬರೀ ಇಷ್ಟೇ ಅಫೆಕ್ಟ್ ಆಗಿರುತ್ತೆ, ಇಷ್ಟೇ ತೊಂದರೆಗೆ ಒಳಪಟ್ಟಿರುತ್ತೆ. ನೀವು ಅದನ್ನ ಅಡ್ವಾನ್ಸ್ ಸ್ಟೇಜ್ ಆಗೋವರೆಗೂ ಬಿಟ್ಬಿಟ್ರಿ ಅಂತಂದ್ರೆ ಅದ್ ಎಲ್ಲಾ ಅಂಗಗಳಿಗೂ, ಅದ್ರ ಹತ್ರ ಯಾವ್ಯಾವ ಅಂಗ ಇದೆ ಅಲ್ಲಿ ಎಲ್ಲದಕ್ಕೂ ಜೀವಕೋಶಗಳು ಸ್ಪ್ರೆಡ್ ಆಗ್ಬಿಡುತ್ತೆ, ಅಂದ್ರೆ ಮೂವ್ ಆಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಆವಾಗ್ಲೇ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ ಅಂತ ನಾವು ಹೇಳೋದು. ಸೊ ಗರ್ಭಕೋಶದಲ್ಲಿ ಈ ಗರ್ಭಕಂಠ ಕ್ಯಾನ್ಸರ್ ಅಂತ ಒಂದ್ ನೋಡ್ತೀವಿ ನಾವು. ಮತ್ತೆ ಇನ್ನೊಂದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಇದೆ, ಅದು ಗರ್ಭಕೋಶಕ್ಕೆ ಬರೋದು. ಸೊ ಅದ್ರದ್ದು ಸಿಂಪ್ಟಮ್ಸ್ ಕೂಡ ಸೇಮ್ ಇದೇ ಆಗಿರುತ್ತೆ, ಮೆಜಾರಿಟಿ ಸಿಂಪ್ಟಮ್ಸ್ ಇದೇ ತರಾನೇ ಇರುತ್ತೆ. ಸೊ ನೀವು ಟೆಸ್ಟ್ ಮಾಡಿದ್ರೇನೆ ಗೊತ್ತಾಗೋದು ಅದು ಎಂಡೋಮೆಟ್ರಿಯಲ್ ಕ್ಯಾನ್ಸರ ಅಥವಾ ಯೂಟ್ರೈನ್ ಕ್ಯಾನ್ಸರ ಇಲ್ಲ ಗರ್ಭಕಂಠದ ಕ್ಯಾನ್ಸರ ಅಂತ. ಆಯ್ತಾ, ಇದೆರಡು ಕ್ಯಾನ್ಸರ್ ಬರುತ್ತೆ ಗರ್ಭಕೋಶಕ್ಕೆ ಅಥವಾ ಸರ್ವೈಕಲ್ಗೆ. ನೀವು ಈ ಸ್ಪ್ರೆಡ್ ಆಗಿರೋವಾಗ ಅಷ್ಟೇ ನಾವು ಎಂಟೈರ್ ಯೂಟ್ರಸ್ ನ ರಿಮೂವ್ ಮಾಡ್ಬಿಡ್ತಾರೆ. ನಾವ್ ಅವಾಗ ಏನು ಮಾಡಕ್ಕಾಗಲ್ಲ. ಅದನ್ನ ರಿಮೂವ್ ಮಾಡಿಲ್ಲ ಅಂದ್ರೆ ಬೇರೆದಕ್ಕೆಲ್ಲ ಸ್ಪ್ರೆಡ್ ಮಾಡ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಗರ್ಭಚೀಲನ ರಿಮೂವ್ ಮಾಡುವಂತ ಚಾನ್ಸಸ್ ಕೂಡ ಇರ್ಬೋದು. ಆಯ್ತಾ, ಈ ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಎಲ್ಲ ಯಾವಾಗ ಕೊಡ್ತಾರೆ ಅಂತ ಅಂದ್ರೆ, ಈ ಜೀವಕೋಶಗಳು ತುಂಬಾ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ನಾವ್ ಎಲ್ಲಿಂದ ಎಷ್ಟು ಪಾರ್ಟ್ ನ ತೆಗಿಬೇಕು ಅಂತ ಗೊತ್ತಾಗಲ್ಲ, ಅದು ತುಂಬಾ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ನಾವು ಒಂದ್ ತೆಗಿಯಕ್ ಹೋದ್ರೆ ಇನ್ನೊಂದ್ರಲ್ಲಿ ಇರುತ್ತೆ, ಎಲ್ಲದನ್ನು ತೆಗಿಯಕ್ ಬರಲ್ಲ ಅಲ್ವಾ, ನಾವು ಅಂಗಗಳನ್ನು ಎಲ್ಲದನ್ನು ತೆಗಿಯಕ್ ಬರಲ್ಲ. ಒಂದಷ್ಟು ಮೆಜಾರಿಟಿ ಪಾರ್ಟ್ನು ಕೂಡ ಇಷ್ಟನ್ನೇ ತೆಗಿಬೇಕಂತಿರುತ್ತೆ. ಅದು ಎಲ್ಲ ನರ್ವ್ಸ್ ಕನೆಕ್ಷನ್, ಬ್ಲಡ್ ವೆಸಲ್ಸ್ ಅವೆಲ್ಲ ಕನೆಕ್ಷನ್ಸ್ ಇರ್ತವೆ, ಹಂಗೆಲ್ಲ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ಈ ಸೆಲ್ ಮಲ್ಟಿಪ್ಲೈ ಆಗೋದನ್ನ ತಪ್ಪಿಸ್ಬೇಕು, ಈ ಸೆಲ್ ಸ್ಪ್ರೆಡ್ ಆಗ್ತಾ ಇರೋದನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು, ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೇಡಿಯೇಷನ್ ಥೆರಪಿ ಮತ್ತೆ ಕೀಮೋಥೆರಪಿ ಕೊಡ್ತಾರೆ. ಆ ಒಂದು ಕೊಟ್ಟಾಗ ಈ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರುತ್ತಲ್ಲ ಸೆಲ್ಸ್, ಅವು ಕಡಿಮೆ ಆಗ್ತಾ ಬರುತ್ತೆ. ಕೆಲವೊಂದ್ಸಲ ಕೀಮೋಥೆರಪಿ, ರೇಡಿಯೋಥೆರಪಿ ಕೊಟ್ಟು ಕಡಿಮೆ ಆದ್ಮೇಲೆ ಕೆಲವೊಂದು ಆಪರೇಷನ್ ಮಾಡಿ ತೆಗಿತಾರೆ. ಈ ತರ ಪ್ರೊಸೀಜರ್ ಇರೋದು. ಆಯ್ತಾ, ಸೊ ಅದಕ್ಕೇನೆ ಅಷ್ಟ್ರ ಮಟ್ಟಿಗೆ ಹೋಗೋವರೆಗೂ ಯಾರು ಬಿಡಬಾರ್ದು. ಈ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನಾನು ಇವಾಗ ಇಷ್ಟು ಏನ್ ಹೇಳ್ದೆ, ಆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನ ಅದ್ರಲ್ಲಿ ಯಾವ್ದೋ ಒಂದು ಬಂತ, ಎರಡು ಬಂತ, ಯಾವ್ದನ್ನು ನೀವು ನೆಗ್ಲೆಕ್ಟ್ ಮಾಡದೆ
ನಾವು ಒಂದ್ಸಲ ತಿಳ್ಕೊಂಡ್ಬಿಟ್ರೆ ಸರಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರದ್ದು ಯಾವ ಟೆಸ್ಟ್ ಇದೆ ಅದನ್ನ ಮಾಡಿಸ್ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.